ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟು ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಒಂದು ಪ್ರೋಟೀನ್ ರಿಚ್ ಆದ ಒಂದು ಪುಲಾವು, ಮೊಳಕೆ ಕಾಳು ಹಾಗೆ ಸೋಯಾ ಚಂಕ್ಸಿಂದ ಒಂದು ಪುಲಾವ್ ಮಾಡಿದ್ದೇನೆ. ಸೂಪರ್ ಆಗಿರ್ತದೆ ಫ್ರೆಂಡ್ಸ್. ನೋಡಿ, ಇದು ಬ್ರೇಕ್ಫಾಸ್ಟಿಗಂತೂ ನಮಗೆ ಬೆಳಿಗ್ಗೆನೇ ಎನರ್ಜಿ ಕೊಡುವಂಥ ಒಂದು ರೆಸಿಪಿ. ಹಾಗೆ ಲಂಚ್ ಬಾಕ್ಸಿಗೂ ಕೂಡ ಹಾಕಿ ಕೊಟ್ಟರೆ ಮಕ್ಕಳೆಲ್ಲ ಖಾಲಿ ಮಾಡ್ಕೊಂಡು ಬರ್ತಾರೆ. ನೋಡಿ, ಅಷ್ಟು ಚೆನ್ನಾಗಿರ್ತದೆ. ಹಾಗೆ ತುಂಬ ಹೆಲ್ದಿ ಅಲ್ವಾ? ನೋಡಿ, ಎಲ್ಲ ಈಗ ತರಕಾರಿ ಎಲ್ಲ ತಿನ್ನೋದಿಲ್ಲ. ನೋಡಿ, ಮೊಳಕೆ ಕಾಳು ಇದೆಲ್ಲ ಮಕ್ಕಳು ತಿನ್ನೋದಿಲ್ಲ. ಈ ಥರ ಒಂದು ಪುಲಾವಿಗೆ ಎಲ್ಲ ಹಾಕಿ ಕೊಟ್ಟರೆ ಹೇಗಿರ್ತದೆ ಅವ್ರಿಗೆ ಗೊತ್ತೇ ಆಗೋದಿಲ್ಲ. ನೋಡಿ, ನಾವು ಇದಕ್ಕೆ ಮೊಳಕೆ ಕಾಳು ಹಾಕಿದ್ದೇವೆ ಅಂತ. ಅಷ್ಟು ಚೆನ್ನಾಗಿ ಟೇಸ್ಟ್ ಕೂಡ ಅದ್ಭುತವಾಗಿರ್ತದೆ ಫ್ರೆಂಡ್ಸ್. ನೋಡಿ, ಇದು ರಾಯ್ತ ಜೊತೆಗೆ ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತುಂಟಾ? ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರ್ತದೆ. ಹಾಗೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಆಯಿತಾ? ಹಾಗೆ ಈ ಸೋಯಾ ಚಂಕ್ಸ್ ಹಾಗೆ ಮೊಳಕೆ ಕಟ್ಟಿದ ಮೊಳಕೆ ಕಾಳಿನ ಒಂದು ಪುಲಾವ್ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನೋಡಿ, ನಾನೊಂದು ಪಾತ್ರೆಯಲ್ಲಿ ವಾಟರ್ ಇಟ್ಟಿದ್ದೇನೆ, ನೀರು ಕುದಿಯಲು ಇಟ್ಟಿದ್ದೇನೆ. ಈಗ ಬಾಯ್ಲ್ ಆಗ್ತಾಯಿದೆ. ನೋಡಿ, ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಈಗ ನಾನು ಸೋಯಾ ಚಂಕ್ಸ್ ಹಾಕ್ತೇನೆ ಫ್ರೆಂಡ್ಸ್ ಆಯಿತಾ? ಒಂದಿಷ್ಟು ತಗೊಂಡಿದ್ದೇನೆ, ಒಂದು ಬೌಲ್ ತಗೊಂಡಿದ್ದೇನೆ, ಸ್ಮಾಲ್ ಬೌಲಲ್ಲಿ. ಇದು ಹಾಕ್ತೇನೆ ಈಗ. ನೋಡಿ, ಹಾಕಿದ ಕೂಡಲೇ ನೋಡಿ ವೈಟ್ ಆಗಿ ನೊರೆ ನೊರೆ ಬರ್ತಾ ಇದೆ. ನೋಡಿ, ಒಂದು ಸ್ಪೂನಲ್ಲಿ ಸ್ವಲ್ಪ ಈ ಥರ ಮಾಡುವ. ನೋಡಿ, ಈ ಥರ ಆಗಿದೆ ಅಲ್ವಾ? ಈಗ ಫುಲ್ಲು ವಾಟರೆಲ್ಲ ಅದರಲ್ಲಿ ಕನೆಕ್ಟ್ ಆಗ್ತದೆ ಮತ್ತು ಸಾಫ್ಟ್ ಆಗ್ತದೆ ಫ್ರೆಂಡ್ಸ್ ಆಯಿತಾ ನಮ್ಮ ಸೋಯಾ ಚಂಕ್ಸ್. ನಾನೀಗ ಸ್ಟವ್ ಆಫ್ ಮಾಡ್ತೇನೆ. ನೋಡಿ, ಇಷ್ಟಾದರೆ ಸಾಕು, ಸ್ಟವ್ ಆಫ್ ಮಾಡ್ತೇನೆ. ಇದು ಇರಲಿ, ಸ್ವಲ್ಪ ಕೂಲ್ ಆದಮೇಲೆ ನಾವು ಇದನ್ನೆಲ್ಲ ಚೆನ್ನಾಗಿ ಎತ್ತಿಟ್ಕೊಳ್ಬೇಕಾಗ್ತದೆ. ಹಾಗೆ ಇಲ್ಲಿ ಫ್ರೆಂಡ್ಸ್ ನಾನು ಒಂದು 200 ಗ್ರಾಮ್ ರೈಸನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೇನೆ. ಅದು ಚೆನ್ನಾಗಿ ನೆನೀತದೆ, ಅದಕ್ಕೋಸ್ಕರ. ಅಷ್ಟರವರೆಗೆ ನಾವು ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಬೋದಲ್ವ, ಅದಕ್ಕೆ ನಾನು ಮುಂಚೆನೇ ತೊಳೆದಿಟ್ಕೊಂಡಿದ್ದೇನೆ ಫ್ರೆಂಡ್ಸ್. ಇಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳುವ ನಮ್ಮ ಪುಲಾವಿಗೆ. ಒಂದು ಚಿಕ್ಕದಾದ ಮಿಕ್ಸಿ ಜಾರ್ ತಗೊಂಡಿದ್ದೇನೆ. ಇದಕ್ಕೆ ನೋಡಿ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ, ಸ್ವಲ್ಪ ಬೆಳ್ಳುಳ್ಳಿ ಒಂದು 7-8 ಎಸಳು ತಗೊಂಡಿದ್ದೇನೆ. ಹಾಗೆ ಅರ್ಧ ಇಂಚು ಶುಂಠಿ ತಗೊಂಡಿದ್ದೇನೆ. ಒಂದು 4 ಗ್ರೀನ್ ಚಿಲ್ಲಿ ತಗೊಂಡಿದ್ದೇನೆ, ಹಸಿಮೆಣಸಿನ್ಕಾಯಿ. ಹಾಗೆ ಸ್ವಲ್ಪ ಪುದೀನ ತಗೊಂಡಿದ್ದೇನೆ. ನೀವು ಜಾಸ್ತಿ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ನನಗೆ ಮನೇಲಿ ಇಷ್ಟೇ ಇತ್ತು, ನಾನು ಇಷ್ಟೇ ಹಾಕ್ಕೊಳ್ತಿದ್ದೇನೆ. ಎಲ್ಲ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳುವ. ಸ್ವಲ್ಪ ನೀರು ಆ್ಯಡ್ ಮಾಡ್ತೇನೆ, ವಾಟರ್ ಆ್ಯಡ್ ಮಾಡಿದ್ದೇನೆ ಸ್ವಲ್ಪ. ಇದನ್ನು ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನಾನು ಪೇಸ್ಟ್ ಮಾಡ್ಕೊಂಡು ಬರ್ತೇನೆ. ನೋಡಿ ಫ್ರೆಂಡ್ಸ್, ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೇನೆ. ಈ ಥರ ಆಗಬೇಕಾಯ್ತಾ ಫ್ರೆಂಡ್ಸ್? ನೋಡಿ, ಈಗ ನಮ್ಮ ಸೋಯಾ ಕೂಡ ನೆನ್ಕೊಂಡಿದೆ. ಹಾಕುವಾಗ ಹಾರ್ಡ್ ಇತ್ತಲ್ವ, ಈಗ ನೋಡಿ ಸ್ಮೂತ್ ಆಗಿದೆ. ನೋಡಿ, ಇದೇ ಥರ ಇದನ್ನು ನಾವು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳುವ. ಹೀಗೆ ನೀರನ್ನು ಹೀಗೆ ಮಾಡಿದರೆ ನೀರೆಲ್ಲ ಹೋಗ್ತದೆ. ನೋಡಿ ನೋಡಿ, ಆದರೆ ಕೂಲ್ ಆಗುವವರೆಗೆ ನಮಗೆ ಟೈಮ್ ಇಲ್ಲಾಂದರೆ ಸ್ವಲ್ಪ ಕೂಲ್ ವಾಟರ್ ಹಾಕ್ಕೊಂಡ್ರೆ ಆಯಿತು ಫ್ರೆಂಡ್ಸ್ ಆಯಿತಾ? ಕೋಲ್ಡ್ ವಾಟರ್ ಹಾಕ್ಕೊಂಡ್ರೆ ಬೇಗ ಕೂಲ್ ಆಗ್ತದೆ, ನಮಗೆ ಬೇಗ ಮಾಡ್ಕೊಳ್ಬೋದು ಪುಲಾವ್. ಅದು ಕೂಲಾಗಿ ಆಗಲಿ ಅಂದರೆ ಸ್ವಲ್ಪ ಟೈಮ್ ತಗೊಳ್ತದೆ. ನೋಡಿ, ಎಷ್ಟು ಚೆನ್ನಾಗಿ ನೆನ್ಕೊಂಡಿದೆ ನೋಡಿ ಫ್ರೆಂಡ್ಸ್. ಈಗ ನಾನೊಂದು ಕುಕ್ಕರ್ ಇಟ್ಕೊಂಡಿದ್ದೇನೆ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇದಕ್ಕೆ ನಾನು ತುಪ್ಪ ಆ್ಯಡ್ ಮಾಡ್ತೇನೆ ಫ್ರೆಂಡ್ಸ್. ತುಪ್ಪ ಹಾಕಿದ್ದೇನೆ, 1 ಟೇಬಲ್ ಸ್ಪೂನ್ ಹಾಕಿದ್ದೇನೆ ತುಪ್ಪ. ಗೀ ಹೀಟ್ ಆಗ್ತಾ ಇದೆ ಫ್ರೆಂಡ್ಸ್. ಈಗ ನಾವು ಗರಂ ಮಸಾಲ ಐಟಮ್ ಹಾಕ್ಕೊಳ್ಳುವ. ನೋಡಿ, ಸೋಂಪು ತಗೊಂಡಿದ್ದೇನೆ ಅರ್ಧ ಟೀ ಸ್ಪೂನ್, 1/4 ಟೀ ಸ್ಪೂನ್ ಶಾಯಿ ಜೀರ ತಗೊಂಡಿದ್ದೇನೆ. ಹಾಗೆ ನಕ್ಷತ್ರ ಮೊಗ್ಗು, ಇದು ಚಕ್ಕೆ ತಗೊಂಡಿದ್ದೇನೆ, ಏಲಕ್ಕಿ, ಲವಂಗ ತಗೊಂಡಿದ್ದೇನೆ. ಎಲ್ಲ ಸ್ವಲ್ಪ ಸ್ವಲ್ಪ ತಗೊಂಡಿದ್ದೇನೆ. ನಾನು ಮಾಡುವುದು ಒಂದು 200 ಗ್ರಾಮ್ ರೈಸಿಗಲ್ವ, ಹಾಗಾಗಿ ಎಲ್ಲ ಸ್ವಲ್ಪ ತಗೊಂಡಿದ್ದೇನೆ ಫ್ರೆಂಡ್ಸ್. ಹಾಕ್ಕೊಳ್ಳುವ. ನಮ್ಮ ರೈಸ್ಗಿಂತ ನಾವು ಗರಂ ಮಸಾಲ ಐಟಮ್ಸ್ ಜಾಸ್ತಿ ಹಾಕಿದರೆ ಅದು ಒಳ್ಳೆಯದಾಗೋದಿಲ್ಲ ಫ್ರೆಂಡ್ಸ್. ಹೆವಿ ಸ್ಮೆಲ್ ಇರ್ತದೆ, ತಿನ್ನಲಿಕ್ಕಾಗೋದಿಲ್ಲ. ನಾವು ಎಷ್ಟು ಬೇಕು ಅಷ್ಟೇ ಆಯಿತಾ? ಹಾಗೆ ಪಲಾವ್ ಎಲೆ ಹಾಕ್ಕೊಳ್ತೇನೆ ಒಂದು. ನೋಡಿ, ಚಟಪಟ ಸಿಡಿತಾ ಇದೆ ನೋಡಿ.
ನಮ್ಮ ಸೋಂಪು ಶಾಜೀರ ಎಲ್ಲ. ಈಗ ನಾನು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಇದು ಹಾಕ್ಕೊಳ್ತೇನೆ. ಮೀಡಿಯಮ್ ಈರುಳ್ಳಿ ತಗೊಂಡಿದ್ದೇನೆ, ಮೀಡಿಯಮ್ ಆನಿಯನ್. ಇದು ಗೋಲ್ಡನ್ ಬ್ರೌನ್ ಆಗುವವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ಓಕೆ ಫ್ರೆಂಡ್ಸ್, ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ಬ್ರೌನ್ ಆಗಿದೆ ನೋಡಿ, ಇಷ್ಟಾದರೆ ಸಾಕು. ಈಗ ನಾವು ರುಬ್ಬಿಟ್ಕೊಂಡಂಥ ಮಸಾಲೆ ಸೇರಿಸುವ. ನಾನು ಮಸಾಲೆ ಹಾಕ್ತೇನೆ. ಫ್ರೈ ಮಾಡಿಕೊಳ್ಳುವ. ಒಂದು 2 ಮಿನಿಟ್ಸ್ ಇದನ್ನು ಫ್ರೈ ಮಾಡಿಕೊಳ್ಳುವ. ಓಕೆ ಫ್ರೆಂಡ್ಸ್, ಫ್ರೈ ಆಗಿದೆ. ಈಗ ನಾವು ವೆಜಿಟೇಬಲ್ಸ್ ಎಲ್ಲ ಸೇರಿಸ್ಕೊಳ್ಳುವ. ನೋಡಿ ಫ್ರೆಂಡ್ಸ್, ಕ್ಯಾರೆಟ್ ತಗೊಂಡಿದ್ದೇನೆ, ಸ್ವಲ್ಪ ಒಂದು ತಗೊಂಡಿದ್ದೇನೆ ನಾನು ಕ್ಯಾರೆಟ್. ಜಾಸ್ತಿನೂ ಕೂಡ ಹಾಕ್ಕೊಳ್ಬೋದು. ಹಾಗೆ ಬೀನ್ಸ್ ತಗೊಂಡಿದ್ದೇನೆ, ಒಂದು 2 ಟೇಬಲ್ ಸ್ಪೂನ್ ತಗೊಂಡಿದ್ದೇನೆ. ಹಾಗೆ ಒಂದು ಆಲೂಗಡ್ಡೆ ತಗೊಂಡಿದ್ದೇನೆ. ಹಾಗೆ ಫ್ರೆಂಡ್ಸ್, ಸೋಯಾ ಚಂಕ್ಸ್ ಹಾಕ್ತೇನೆ. ಹಾಗೆ ಮೊಳಕೆ ಹೆಸರು ಕಾಳು ತಗೊಂಡಿದ್ದೇನೆ, ನೋಡಿ ಚೆನ್ನಾಗಿ ಮೊಳಕೆ ಬಂದಿದೆ. ಒಂದು ಬೌಲ್ ತಗೊಂಡಿದ್ದೇನೆ ನೋಡಿ, ಸ್ಮಾಲ್ ಬೌಲಲ್ಲಿ 1 ಬೌಲ್ ತಗೊಂಡಿದ್ದೇನೆ. ಹಾಕೊಳ್ಳುವ, ಮಿಕ್ಸ್ ಮಾಡಿಕೊಳ್ಳುವ. ನಾವು ರೈಸ್ ಕಡಿಮೆ ಹಾಕೋದ್ರಿಂದ ಫ್ರೆಂಡ್ಸ್, ಅಂದರೆ ಕಮ್ಮಿ ಆಗ್ತದೆ ಅಂತ ನಾವು ಎನ್ಸ್ಕೊಳ್ಳೋದು ಬೇಡ. ಯಾಕೆಂದರೆ ನಾವು ಮೊಳಕೆ ಕಾಳು ಹಾಕ್ತೇವೆ, ಸೋಯಾ ಚಂಕ್ಸ್ ಹಾಕ್ತೇವೆ, ವೆಜಿಟೇಬಲ್ಸ್ ಹಾಕ್ತೇವೆ, ಕ್ವಾಂಟಿಟಿ ಜಾಸ್ತಿನೇ ಆಗ್ತದೆ. ಹಾಗಾಗಿ ನೋಡ್ಕೊಂಡು ರೈಸ್ ಹಾಕ್ಕೊಳ್ಳಿ. ಒಂದು 5 ನಿಮಿಷ ಹೀಗೆ ಫ್ರೈ ಮಾಡಿಕೊಳ್ಳುವ, 5 ಮಿನಿಟ್ಸ್. ಆಗ ನಮ್ಮ ಸೋಯಾ ಚಂಕ್ಸಿಗೆಲ್ಲ ಖಾರ ಎಲ್ಲ ಚೆನ್ನಾಗಿ ಎಳ್ಕೊಳ್ತದೆ. ಅದು ಸಪ್ಪೆ ಅಲ್ವ, ಹಾಗಾಗಿ ನಾವು ಸ್ವಲ್ಪ ಹೀಗೆ ಫ್ರೈ ಮಾಡೋದ್ರಿಂದ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಎಳ್ಕೊಳ್ತದೆ. ಹಾಗೆ ಸ್ವಲ್ಪ ಹಳದಿ ಪೌಡರ್ ಹಾಕ್ಕೊಳ್ತೇನೆ ನಾನು ಫ್ರೆಂಡ್ಸ್, ಆಯಿತಾ. ಸ್ವಲ್ಪ ಹಾಕ್ಕೊಳ್ಳುವ ಅರಿಶಿನ ಪೌಡರ್. ಹಾಗೆ ನಾನು ವೆಜ್ ಬಿರಿಯಾನಿ ಮಸಾಲ ಹಾಕ್ಕೊಳ್ತೇನೆ ಫ್ರೆಂಡ್ಸ್. 1 ಸ್ಪೂನ್ ತಗೊಂಡಿದ್ದೇನೆ ನೋಡಿ, 1 ಟೀ ಸ್ಪೂನ್ ತಗೊಂಡಿದ್ದೇನೆ. ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರ್ತದೆ. ನೀವು ಬಿರಿಯಾನಿ ಮಸಾಲ ಇಲ್ಲ ಅಂದರೆ ಒಂದು ಅರ್ಧ ಟೀ ಸ್ಪೂನು, 1 ಟೀ ಸ್ಪೂನು ಗರಂ ಮಸಾಲ ಹಾಕ್ಕೊಳ್ಳಿ ಫ್ರೆಂಡ್ಸ್. 1 ಟೀ ಸ್ಪೂನ್ ಕೊರೆಂಡರ್ ಪೌಡರ್ ಹಾಕ್ಕೊಳ್ಳಿ, ಆಯಿತಾ. ನಿಮಗೆ ವೆಜ್ ಇದು ಬಿರಿಯಾನಿ ಮಸಾಲ ಇಲ್ಲ ಅಂದರೆ ನೀವು ಹಾಗೆ ಮಾಡಿಕೊಳ್ಳಿ, ಗರಂ ಮಸಾಲ ಹಾಕ್ಕೊಳ್ಳಿ. ನನಗೆ ಇದೆ ಅಲ್ವ, ಹಾಗಾಗಿ ನಾನು ಹಾಕ್ಕೊಂಡಿದ್ದೇನೆ. ಆಪ್ಷನಲ್ ಇದು ಬಿರಿಯಾನಿ ಮಸಾಲ. ಹಾಗೆ ಫ್ರೆಂಡ್ಸ್, ನಾನೀಗ ಅರ್ಧ ಗಂಟೆ ನೆನೆಸಿಟ್ಕೊಂಡಂಥ ರೈಸ್ ಹಾಕ್ಕೊಳ್ತೇನೆ. ನೆನೆಸಿ ಅಂದರೆ ತೊಳೆದಿಟ್ಕೊಂಡಿದ್ದೇನೆ ಅರ್ಧ ಗಂಟೆ, ಅದು ನೆನೀತದೆ. ಏನು ನೀರು ಹಾಕಿ ಇಡಬೇಕಂತ ಇಲ್ಲ. ನಿಧಾನಕ್ಕೆ ಮಿಕ್ಸ್ ಮಾಡುವ. ಜಾಸ್ತಿ ಸ್ಪೂನಲ್ಲಿ ತಿರುಗಿಸ್ಲಿಕ್ಕೆ ಹೋಗಬೇಡಿ, ಯಾಕೆಂದರೆ ಕಟ್ಟಾಗ್ತದೆ ರೈಸ್. ಈಗ ಫ್ರೆಂಡ್ಸ್, ವಾಟರ್ ಆ್ಯಡ್ ಮಾಡುವ. ನಾನು ಇದೇ ಬೌಲಲ್ಲೇ ತಗೊಂಡಿದ್ದು ರೈಸು, 1 ಕಪ್ ತಗೊಂಡಿದ್ದೇನೆ. ಇದರಲ್ಲೇ 1.5 ಕಪ್ಪು ವಾಟರ್ ಆ್ಯಡ್ ಮಾಡ್ತೇನೆ ನೋಡಿ. 1.5 ಹಾಕಿದರೆ ಸಾಕು, ಯಾಕೆಂದರೆ ಅಕ್ಕಿ ನೆನೆಸ್ಕೊಂಡಿದ್ದೇವಲ್ವ, ಹಾಗಾಗಿ 1.5 ಕಪ್ ಹಾಕಿದ್ದೇನೆ. ಉಪ್ಪು ಸೇರಿಸುವ, ಸಾಲ್ಟ್ ರುಚಿ ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ಲೆಮನ್ ಹಾಕ್ಕೊಳ್ತೇನೆ, ಒಂದು
ಅರ್ಧ ಹೋಳು ಹಾಕ್ಕೊಳ್ತೇನೆ. ಎಲ್ಲ ಮಿಕ್ಸ್ ಮಾಡುವ. ಒಂದು ಕುದಿ ಬರಲಿ, ಆಮೇಲೆ ನಾವು ಲಿಡ್ ಕ್ಲೋಸ್ ಮಾಡುವ. ಓಕೆ ಫ್ರೆಂಡ್ಸ್, ನೋಡಿ ಕುದಿ ಬರ್ತಾ ಇದೆ. ಈಗ ಲಿಡ್ ಕ್ಲೋಸ್ ಮಾಡ್ತೇನೆ. ಇದು ಮೀಡಿಯಮ್ ಫ್ಲೇಮಲ್ಲಿ ಒಂದು ವಿಸಿಲ್ ಹಾಕಿದರೆ ಸಾಕು ಫ್ರೆಂಡ್ಸ್, ಆಯಿತಾ? ಒಂದೇ ಒಂದು ವಿಸಿಲ್, ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ಫ್ರೆಂಡ್ಸ್. ನೋಡಿ ನಮ್ಮ ಪುಲಾವ್ ರೆಡಿಯಾಗಿದೆ. ಈಗ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಲ್ವಾ? ನೋಡಿ, ಪ್ರೋಟೀನ್ ರಿಚ್ ಪುಲಾವ್ ರೆಡಿಯಾಗಿದೆ. ಸೂಪರ್ ಹೆಲ್ದಿಯಾದ ಒಂದೇ ಪಾಟಲ್ಲಿ ನೋಡಿ ಎಷ್ಟು ಪ್ರೋಟೀನ್ ರಿಚ್ ಫುಡ್ ರೆಡಿಯಾಗಿದೆ. ನೋಡಿ ನೋಡಿ ಎಷ್ಟು ಉದುರಾಗಿ ಬಂದಿದೆ ಅಲ್ವಾ? ನಾವು ಮೊಳಕೆ ಕಾಳು ಹಾಕಿದ್ದೇವೆ, ಸೋಯಾ ಚಂಕ್ಸ್ ಹಾಕಿದ್ದೇವೆ. ಎಷ್ಟು ಪ್ರೋಟೀನ್ ಅಂಶ ಇದೆ ನೋಡಿ ಇದರಲ್ಲಿ. ನಾವು ಮನೆಯಲ್ಲಿ ಈ ಥರ ಒಂದು ಪುಲಾವ್ ಮಾಡಿಕೊಟ್ರೆ ಎಷ್ಟು ಹೆಲ್ದಿಯಾಗಿರ್ತಾರೆ ಅಲ್ವಾ ನಮ್ಮ ಹಸ್ಬೆಂಡ್ ಆಗಲಿ ಮಕ್ಕಳಾಗಲಿ. ನೋಡಿ ಓಕೆ ಫ್ರೆಂಡ್ಸ್, ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರ್ತದೆ. ಲಂಚ್ ಬಾಕ್ಸಿಗೆ ಆಗ್ಬೋದು, ಹಾಗೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಆಗ್ಬೋದು, ಚೆನ್ನಾಗಿರ್ತದೆ ನೋಡಿ. ಒಂದು ಬೌಲ್ ತಿಂದರೆ ಸಾಕು, ಫುಲ್ಲು ಹೊಟ್ಟೆ ತುಂಬ ಆಗ್ತದೆ. ಹಾಗೆ ತುಂಬ ಹೆಲ್ದಿ, ತುಂಬ ಎನರ್ಜಿ ಕೊಡುವಂಥ ಒಂದು ಪುಲಾವು. ನೀವು ಮನೇಲಿ ಟ್ರೈ ಮಾಡಿ. ಹಾಗೆ ಕಾಮೆಂಟಲ್ಲಿ ಹೇಗೆ ಬಂದಿದೆ ನೀವು ಮಾಡಿದಂಥ ಪುಲಾವು ರೆಸಿಪಿ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ. ಓಕೆ ಫ್ರೆಂಡ್ಸ್, ಸರ್ವ್ ಮಾಡೋಣ.